ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ಆಂಟಿ ಮನೆಗೆ ಬಂದಿದ್ದೀನಿ. ಅವರೇನೋ ಅಡುಗೆ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಅವ್ರು ಏನು ಅಡುಗೆ ಮಾಡ್ತಾ ಇದ್ದಾರೆ ಅಂತ ಅವ್ರ ಹತ್ರನೇ ಕೇಳೋಣ. ಏನು ಮಾಡ್ತಾ ಇದ್ದೀರಾ ನೀವು? ನಾವು ಈಗ ಮೀನು ತಗೊಂಡು ಬಂದಿದ್ವಿ. ನಮ್ಮನೆಯವರಿಗೆ ಮೀನು ತಗೊಂಡು ಬಂದಿದ್ದಾರೆ. ಫ್ರೈ ಮಾಡಕ್ಕೆ ಏನು ಮೀನು ಇದು? ಗ್ಲಾಸ್ ಗೌರಿ ಅಂತ ಹೇಳಿ ಫ್ರೈ ಮಾಡಕ್ಕೆ ತಂದಿದ್ದಾರೆ. ಚಂದ ಮಾಡಿ ತೊಳೆದು ತಗೊಂಡು ಬಂದಿದ್ದಾರೆ. ಈಗ ಅದಕ್ಕೆ ಫ್ರೈ ಮಾಡೋಣ ಅಂತ ಹೇಳಿ ಮಸಾಲೆ ತೆಗಿತಾ ಇದ್ದೆ. ಅಷ್ಟೊತ್ತಿಗೆ ನೀವು ಬಂದ್ರಿ. ಓಕೆ, ಈಗ ನೀವೆಲ್ಲ ರೆಡಿ ಮಾಡಿಟ್ಟಿದ್ದೀರಾ ಈಗ? ಹೌದೌದು, ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಈಗ ಮಸಾಲೆ ಹಾಕ್ತೀನಿ. ಇವಾಗ ಹೇಗೆ ಮಾಡೋದಂತ ತೋರಿಸ್ತೀರಾ? ಹೌದು. ಫಸ್ಟ್ ಏನು ಹಾಕ್ತಾ ಇದ್ದೀರಾ? ಸ್ವಲ್ಪ ಮೆಣಸು ಹಾಕ್ತಿದ್ದೀನಿ, ರೆಡ್ ಚಿಲ್ಲಿ ಹಾಕ್ತಾ ಇದ್ದೀನಿ. ಎಷ್ಟು ಹಾಕ್ತಾ ಇದ್ದೀರಾ? ಒಂದು 10-15 ಹಾಕ್ತೀನಿ. ಅಂದರೆ ಒಂದು ಮುಷ್ಟಿ ಹಾಕ್ತಾ ಇದ್ದೀನಿ. ಒಣಮೆಣಸು, ಖಾರ ಹಾಕ್ತಾ ಇದ್ದೀರಾ? ಹೌದು. 1 kg ಮೀನಿಗಲ್ವಾ ಇದು? 1 kg ಮೀನಿಗೆ. ಪೆಪ್ಪರ್ ಅಲ್ವಾ? ಪೆಪ್ಪರ್ ಇದು ಒಂದು ಸ್ವಲ್ಪ ಟೇಸ್ಟಿಗೆ ಮಾತ್ರ ಇದು. ಸ್ವಲ್ಪ ಹಾಕಿ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಅರಿಶಿಣ ಪುಡಿ, ಅದು ಸ್ವಲ್ಪ ಗೌಲಿರುತ್ತೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕು. 1 ಸ್ಪೂನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕ್ತಾ ಇದ್ದೀನಿ. ಆಮೇಲೆ ಉಪ್ಪು ಹಾಕ್ತಾ ಇದ್ದೀನಿ. ಇದು ಕೆಂಪು ಉಪ್ಪು. ಇದು ತುಂಬ ಟೇಸ್ಟ್ ಕೊಡತ್ತೆ ಮೀನು ಸಾರಿಗೆ. ಒಂದು 3 ಸ್ಪೂನ್ ಹಾಕಿದ್ದೀನಿ. 3 ಸ್ಪೂನ್ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಅದು ಒಳ್ಳೆ ಮೀನು ಚಪ್ಪೆ ಇರತ್ತಲ್ಲ. ಹೌದೌದು. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ. ಒಂದು 4-5 ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಒಂದು 5 ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಹಾಕ್ತೀನಿ, ಅದು ಸ್ವಲ್ಪ ಟೇಸ್ಟಿಗೆ. ಎಷ್ಟು ಬೇಕಷ್ಟು ಕಟ್ ಮಾಡಿ ಹಾಕ್ತಾ ಇದ್ದೀರಾ? ಹೌದು, ಒಂದು ಎಷ್ಟು ಶುಂಠಿ ಹಾಕ್ತಾ ಇದ್ದೀನಿ. ಅದು ಸಿಪ್ಪೆ ತೆಗೆದು ಆಮೇಲೆ ತೆಗಿತೀನಿ. ಇಷ್ಟ ಹಾಕ್ತೀನಿ. ತೊಳೆದ್ಬಿಟ್ಟು ಆಮೇಲೆ ಲಾಸ್ಟಿಗೆ ಹಾಕ್ತೀರಾ? ಲಾಸ್ಟಿಗೆ ಹಾಕ್ತೀನಿ. ಸರಿ. ಇವಾಗ ಜೀರಿಗೆ ಹಾಕ್ತಾ ಇದ್ದೀರಾ? ಇದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಇದೆಯಾ? ತುಂಬ, ಅದು ಟೇಸ್ಟಿಗೆ ಒಳ್ಳೆ ಘಮ ಬರುತ್ತೆ. ಆಯಿತು. ಒಂದು ಲಿಂಬೆ ಗಾತ್ರ ಅಂತ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ದೊಡ್ಡ ಲಿಂಬೆ ಗಾತ್ರದಷ್ಟು ದೊಡ್ಡ ಹುಣಸೆ ಹಣ್ಣು ಹಾಕ್ತಾ ಇದ್ದಾರೆ. ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಬೇಕಲ್ವಾ? ಸ್ವಲ್ಪ ನೀರು, ಒಂದು ಅರ್ಧ ಲೋಟ ನೀರು ಹಾಕಬೇಕು. ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ಸರಿ, ಇವಾಗ ರುಬ್ಬಿದ ಮೇಲೆ ತೋರಿಸ್ತೀವಿ ಇದನ್ನು. ಆಯ್ತು ನೋಡಿ, ಇವಾಗ ಗ್ರೈಂಡ್ ಮಾಡ್ತಾ ಇದ್ದಾರೆ, ಮಿಕ್ಸಿ ಹಾಕ್ತಾ ಇದ್ದಾರೆ. ಆಗಿದೆಯಾ ಈಗ? ನೈಸ್ ಆಗಿದೆ. ಇಷ್ಟು ನೈಸಾಗಿ ಆಗಬೇಕು ನೋಡಿ. ಇದಾಗಿದೆ. ಇವಾಗ ಮೀನಿಗೆ ಮಸಾಲೆ ಹಾಕ್ತಾ ಇದ್ದೀರಾ? ಹೌದು. ಹಾಂ, ಮಸಾಲೆ ಹಚ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಹಚ್ಚಬೇಕು, ಯಾಕಂದರೆ ತೆಳು ಹಚ್ಚಿದ್ರೆ ಅದು ಟೇಸ್ಟ್ ಬರಲ್ಲ. ಈ ಮೀನು ಸಪ್ಪೆ ಅಲ್ವಾ? ತುಂಬ ಚಪ್ಪೆ ಇರೋದಕ್ಕೆ ಸ್ವಲ್ಪ ಉಪ್ಪೆಲ್ಲ, ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು. ಅರಿಶಿಣ ಪುಡಿ ಎಲ್ಲ ಜಾಸ್ತಿ ಹಾಕಬೇಕು. ಮಸಾಲೆ ಹಚ್ಚಿದ್ದೀನಿ. ಇದು ಒಂದು ಅರ್ಧ ಗಂಟೆ ಇಡಬೇಕು. ಮಸಾಲೆ ಹಚ್ಚಿ ಇಡಬೇಕು. ತುಂಬ ಟೇಸ್ಟ್ ಆಗುತ್ತೆ. ಮಸಾಲೆ ಎಲ್ಲ ಎಳ್ಕೊಳತ್ತೆ. ಆಮೇಲೆ ರವೆ ಹಾಕಿ ಚಂದ ಮಾಡಿ ಹುರಿಬೇಕು. ರವೆ ಹಾಕಿ ಹುರಿತೀರಾ? ರವೆ ಹಾಕಿ ಹುರಿತೀವಿ, ತುಂಬ ಟೇಸ್ಟ್ ಆಗುತ್ತೆ. ಈಗ ಮಸಾಲೆ ಹಚ್ಚಿ ಮಸಾಲೆ ಎಲ್ಲ ಹಚ್ಚಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಎಣ್ಣೆ ಹಾಕ್ತಾ ಇದ್ದೀರಾ ಮೀನು ಹುರಿಲಿಕ್ಕೆ? ಹೌದು, ಈಗ ಎಣ್ಣೆ ಹಾಕ್ತಿದ್ದೀವಿ ಕಾಯಿಲೆ. ಹಾಂ, ಸ್ವಲ್ಪ ಎಣ್ಣೆ
ಸ್ವಲ್ಪ ಜಾಸ್ತಿನೇ ಆಗಬೇಕಲ್ಲ. ಸ್ವಲ್ಪ ಜಾಸ್ತಿನೇ ಫ್ರೈ ಆಗಬೇಕಲ್ಲ. ಈಗ ಮೀನು ಹಾಕ್ತೀನಿ. ರವೆಯಲ್ಲಿ ಸ್ವಲ್ಪ ಡೀಪ್ ಮಾಡಬೇಕು. ಹಾಂ ಹಾಂ. ಆವಾಗ ಮೀನು. ಇದು ಸಣ್ಣ ರವೆ ಅಲ್ಲ, ಬಿಳಿ ರವೆ ಅಂತೀವಿ. ಚಿರೋಟಿ ರವೆ. ಇದು ಎಷ್ಟು ನಿಮಿಷ ಉರಿಬೇಕು? ಒಂದು 20 ನಿಮಿಷ ಉರಿಬೇಕು. ಹಾಂ, 20 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಫಿಶ್ ಫ್ರೈ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಗ್ಲಾಸ್ ಗೌರಿ ರವಾ ಫ್ರೈ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.